ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದನ್ನ ರಾಜ್ಯಪಾಲರ ಗಮನಕ್ಕೆ ಮತ್ತು ಜಿಲ್ಲಾ ನಮ್ಮ ರಾಜ್ಯದ ಚುನಾವಣಾ ಆಯೋಗಕ್ಕೆ, ಕೇಂದ್ರದ ಚುನಾವಣಾ ಆಯೋಗ ಗಮನ ತರತಕ್ಕಂಥ ಕೆಲಸವನ್ನ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ನೀವು ಕೊಟ್ಟಿರ್ತಕ್ಕಂಥ ಯೋಜನೆ ಎಷ್ಟು ಮಟ್ಟಿಗೆ ಫಲಕಾರಿಯಾಗಿದೆ ಅಂತಕ್ಕಂಥದ್ದು ಮೈಕ್ರೋ ಫೈನಾನ್ಸ್ ಇಂದ ಗೊತ್ತಾಗ್ತಾ ಇದೆ. ಇವತ್ತು ಮಹಿಳೆಯರ ಆತ್ಮಹತ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ, ಈ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಈ ಸರ್ಕಾರದ ವೈಫಲ್ಯಗಳನ್ನು ಕುರಿತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನ ಸಲ್ಲಿಸಿ ಅದನ್ನು ರಾಜ್ಯಪಾಲರಿಗೆ ಮತ್ತು ಚುನಾವಣಾ ಆಯೋಗಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ. ನಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಮತ್ತು ಇದನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಇವತ್ತು ರಾಷ್ಟ್ರೀಯಕ್ಕೆ ನಾನು ಮಾತಾಡಿದ್ದೆ, ನಮ್ಮ ಅಂದಾರಿಯವರು ಮಾತನಾಡ್ತಾರೆ. ಅಂದಾರಿ ಆದ್ಮೇಲೆ ರಾಮಚಂದ್ರ ರೈತರಿಗೆ ನಮ್ಮ ಪುಟ್ಟರಾಜನವರು ಮಾತಾಡ್ತಾರೆ. ಬೋಲೋ ಭಾರತ್ ಮಾತಾಡ್ತಾರೆ. ಬಂದಿಲ್ಲ ನಮ್ಮ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಹೋರಾಟದಲ್ಲಿ ಭಾಗಿಗಳಾಗಿ ಮಾತಾಡಿದಂತ ನಮ್ಮ ಹಿರಿಯ ನಾಯಕರು, ಮಾಜಿ ಶಾಸಕರಾದಂಥ ಡಾಕ್ಟರ್ ಅನ್ನದಾನಿಯವರೇ, ಮುಖಂಡರಾದಂಥ ರಾಮಚಂದ್ರರವರೇ, ನಗರಸಭೆ ಅಧ್ಯಕ್ಷರೇ, ಎಲ್ಲ ನಗರಸಭೆ ಸದಸ್ಯರೇ, ನನ್ನೆಲ್ಲ ಜನಪ್ರತಿನಿಧಿಗಳೇ, ಯುವ ಜನತಾದಳದ ನಮ್ಮ ಮಳವಳ್ಳಿ ಇನ್ನೊಬ್ಬರು ನಾಯಕರು ರವಿ ಅವರೇ, ಜಯರಾಮಣ್ಣ ಅವರೇ, ವಿಶೇಷವಾಗಿ ನಮ್ಮೆಲ್ಲ ಮಹಿಳಾ ಅಕ್ಕಂದ್ರೆ, ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಪಕ್ಷದ ಮುಖಂಡರೇ, ಸ್ನೇಹಿತರೆ, ಈಗಾಗಲೇ ಮಾತಾಡಿದಂಥ ಮುಖಂಡರು ನಾವು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಏಕೆ ಅಂತಕ್ಕಂಥದ್ದನ್ನ ನಿಮ್ಗೆಲ್ಲರಿಗೂ ಈಗಾಗಲೇ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ತಿಳಿಸಿದ್ದಾರೆ. ಈ ಸರ್ಕಾರಕ್ಕೆ ಒಂದು ಮಾತು ಕೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಬಹುತೇಕ ನಾನು ಮೊನ್ನೆ ಟಿವಿ ನೋಡ್ತಾ ಇದ್ದೆ, ಕಾಂಗ್ರೆಸ್ ಪಕ್ಷಕ್ಕೆ ಹಗಲ ರಾತ್ರಿ ಕ್ಯಾನ್ವಾಸ್ ಮಾಡಿದಂತ ಕೆರಗೋಡು ಗುರುಪ್ರಸಾದ್ ಅವರು ಸರ್ಕಾರದ ವಿರುದ್ಧ ನೆನೆ ಪ್ರತಿಭಟನೆ ಮಾಡ್ತಾ ಇದ್ರು. ಇದು ಡಾಕ್ಟರ್ ಅಂದಾನೆ ಮಾಡ್ತಾ ಇದ್ದಲ್ಲ. ಈ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು. ಅಂತರ್ಕಲ್ ಕ್ಯಾನ್ವಾಸ್ ಮಾಡಿಸ್ಕೊಂಡು ಬೀದಿ ನಿಲ್ಸಿದಿರಲ್ಲ, ಇದಕ್ಕೆ ನಿಮ್ಗೆ ಏನ್ ಹೇಳ್ಬೇಕು? ಹೇಳ್ತಾ ಹೋದ್ರೆ ಗೃಹಲಕ್ಷ್ಮಿ 2,000 ರೂಪಾಯಿ ತಿಂಗಳು ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಸಿದ್ದರಾಮಯ್ಯರು, ಕಾಕಾ ಸಾಬ್ ನಿನಗೂ ಫ್ರೀ, ನಿನ್ ನೆಡ್ತಿಗೂ ಫ್ರೀ, ನನಗೂ ಫ್ರೀ, ನನ್ನ ನೆಡ್ತಿಗೂ ಫ್ರೀ ಅಂದ್ರು. ಎಲ್ಲ ಹೆಣ್ಮಕ್ಳನ್ನ ಇವತ್ತು ಬೀದಿ ನಿಲ್ಸಿ ಕ್ಯಾಕರಿಸಿ ಮುಗಿಸ್ಕೊತಾ ಇದ್ರು ಮುಖ್ಯಮಂತ್ರಿಗಳ ಆದಿಯಾಗಿ. ಇವತ್ತು ಜಾರ್ಜ್ ಅವರು ಸಂಬಳ ಕೊಡ್ತೀವಿ ಅಂತ ಹೇಳಿದಾರೆ ಅಂತ ಹೇಳ್ತೀರಿ. ಜಾರ್ಜ್ ಸಾಹೇಬ್ರೆ, ನಿಮ್ಮಂಗೆ ತಿಂಗಳಿಗೆ 106 ಕೋಟಿ ಬಾಡಿಗೆ ಬರಲ್ಲ ನಮ್ಮ ಬಡ ಜನಕ್ಕೆ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಇವತ್ತು ಆಮಿಷವಾಗಿ ಇವತ್ತು ಹೆಣ್ಮಕ್ಳಿಗೆ 2,000 ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ ಅಂತ ಹೇಳಿ, ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು 136 ಸೀಟ್ ಬಂದಿರ್ತಕ್ಕಂಥದ್ದು. ನೀವು ಈ ರಾಜ್ಯದ ವಿದ್ಯುತ್ ಶಕ್ತಿ ಮಂತ್ರಿ ಆಗಿರ್ತಕ್ಕಂಥದ್ದನ್ನ ಅರ್ಥೈಸ್ಕೊಂಡು ಮಾತಾಡಬೇಕು. ಜನಸಾಮಾನ್ಯರನ್ನ ನೀವು ಲಘುವಾಗಿ ಬೀದಿಯಲ್ಲಿ ಮಾತಾಡೋದಾದ್ರೆ ಇದಕ್ಕೆ ಚಕ್ಕ ಶಾಸ್ತ್ರೀಯ ನಮ್ಮ ಜನ ಮಾಡ್ತಾರೆ ಈ ರಾಜ್ಯದಲ್ಲಿ. ಅದರಲ್ಲೂ ಮಂಡ್ಯ ಜನ ನಿಮಗೆ ಬುದ್ಧಿ ಕಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೇನೆ. ಶಕ್ತಿಯಾಗಿ ಏನ್ ಮಾಡಿದ್ರಿ? ನಿಮಗೆ ನಾಚಿಕೆ ಆಗ್ಬೇಕು. ಮರ್ಯಾದೆಯಿಂದ ನಮ್ಮ ಹೆಣ್ಮಕ್ಳು ಮನೆಯಲ್ಲಿದ್ರು, ಅವ್ರನ್ನ ಬಸ್ಸಲ್ಲಿ ಗುದ್ದಾಟ ಮಾಡೋದು. ಇದನ್ನ ನೋಡ್ತಾ ಇಲ್ಲ, ಗುದ್ದಾಟನ ಕಿತ್ಕೊಳ್ಳೋದಾಗುತ್ತೆ. ನೀವು ಬಸ್ಸಲ್ಲಿ ಫ್ರೀ ಕೊಡ್ತೀವಿ ಕಾರಣ ನಮ್ಮ ಮನೆ ಹೆಣ್ಮಕ್ಳು ತೀಚು ಬಂದಿರ್ತಕ್ಕಂಥದ್ದು. ಅದು ಒಂದ್ ಕಡೆ. ಇವತ್ತು ಬಸ್ ಓಡೋದು ಜಾರಿ ರೂಟ್ಗಳೇನಿದೆ ಎಲ್ಲ ಬಸ್ ಕ್ಯಾನ್ಸಲ್ ಮಾಡಿದಿರಿ. 10 ಬಸ್ ಹೋಗೋ ಕಡೆ ಡಿಸಿ ಫೋನ್ ಮಾಡೋದು ಹೇಳ್ತಾರೆ, ನಮ್ಗೆ ಏನ್ ಮಾಡ್ಲಿ ಸರ್, ಎಲ್ಲ ವಿಡ್ರಾ ಮಾಡ್ಬಿಟ್ಟಾರೆ, ಸುಮ್ಮನೆ ಕಾರಣಚಾರ ಕೊಡಿಸಿ ಅಂತಾರೆ. ಅಧಿಕಾರಿಗಳನ್ನ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದೀರಿ ಇಂಥ ಯೋಜನೆಗಳನ್ನು ತಂದು. ಇವತ್ತು ಅನ್ನಭಾಗ್ಯ ಹೇಳ್ಬೇಕು ನಮ್ಮ ಅನ್ನಭಾಗ್ಯದ ಮಂತ್ರಿಗಳಿಗೆ. ಇಲ್ಲೊಂದು ಹೇಳ್ತಾರೆ, ಡೆಲ್ಲಿಲಿ ಒಂದು ಹೇಳ್ತಾರೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೇಳ್ತಾರೆ. ಈ ತಿಂಗಳಿಂದ ಕರೆಕ್ಟ್ ಆಗಿ ನೀವು ಕೊಡ್ತಕ್ಕಂಥ ಭಾಗ್ಯಗಳನ್ನ 1ರಿಂದ 5ನೇ ತಾರೀಕೊಳಗೆ ನೀವು ಕೊಡದೇ ಇದ್ರೆ ಜನಕ್ಕೆ ನಿಮಗೆ ತಕ್ಕ ಶಾಸ್ತಿಯನ್ನ, ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಾಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಮುಂದೆ ನಿಮ್ಮನ್ನು ಅಡ್ಡ ಹಾಕುವಂತ ಕೆಲಸನ ಸಾಮಾನ್ಯ ಇದರಿಂದ ನೋವನ್ನು ಊಟ ಮಾಡ್ತಾ ಇದ್ದಾರೆ. ಇವತ್ತು ಅವರಿಂದ ನಿಮ್ಮ ಮನೆ ಮುಂದೆ ನಾವು ದೊಡ್ಡ ಜಾಥಾ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮೊನ್ನೆ ತಾನೇ ಬೆಂಗಳೂರಿನಲ್ಲಾದಂತ ಮೀಟಿಂಗು ದೇವೇಗೌಡಜಿ ಅವರ ನೇತೃತ್ವದಲ್ಲಿ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಾವೆಲ್ಲರೂ ಭಾಗಿಗಳಾಗಿದ್ವಿ. ಅವತ್ತೊಂದು ನಿರ್ಣಯ ಮಾಡಿದ್ರು. ಈ ರಾಜ್ಯದಲ್ಲಿ ಇವತ್ತು ನನ್ನ ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥ
ಈ ತೊಂದರೆಗೆ ನಾವು ಧ್ವನಿಯಾಗಿ ನಿಲ್ಲಬೇಕು. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ವಿಶೇಷವಾಗಿ ಈ ಜವಾಬ್ದಾರಿಯನ್ನ ಒತ್ತು ನಮ್ಮ ಪಕ್ಷದ ಮುಖಂಡರು ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರು. ಈಗ ತಾನೇ ನನ್ನ ದುರ್ಗಾವಳಿಯರ ಮುಖಂಡರಿಗೆ ಹೇಳ್ತಾ ಇದ್ದೆ ಕಿವಿಲಿ, 5 ರೂಪಾಯಿ ಇವತ್ತೇನು ಡೈರಿ ಧನ ಸಹಾಯ ಕೊಡ್ತಿದ್ರು, ಡೈರಿಗೆ ಬರ್ತಾ ಇಲ್ಲ ಹೇಳಿ ಅಣ್ಣ ಅಂತೇಳಿ. ನಿಮ್ಗೆ ನಾಚಿಕೆ ಆಗ್ಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಇವೆಲ್ಲ ನಿಮ್ಗೆ ಕಣ್ಣು ಕಾಣ್ತಾ ಇಲ್ವಾ? ಒಂದ ಎರಡ ಅನೇಕ ಸಮಸ್ಯೆಗಳು ಇವತ್ತು ನಮ್ಮನ್ನ ತಿಂತಾ ಇದೆ ನಮ್ಮ ಜನಕ್ಕೆ. ಇವತ್ತು ಈಗಾಗಲೇ ಕುಡಿಯೋ ನೀರಿನ ಆಹಾರ ಪ್ರತಿ ಗ್ರಾಮಗಳ ಶುರು ಆಗ್ತಾ ಇದೆ. ಒಂದು ದಿನ ಇಲ್ಲಿ ಕೂತು ಮುಂದಿನ ಕ್ರಮಗಳೇನು ಅಂತಕ್ಕಂಥ ಬಗ್ಗೆ ಚಿಂತೆ ಮಾಡಲಿಲ್ಲ. ಇಂಥ ಸನ್ನಿವೇಶಗಳು ಎದುರಾಗುತ್ತೆ. ದಯಮಾಡಿ ನನ್ನ ಜಿಲ್ಲೆಯ ಮಹಾಜನತೆಯಲ್ಲಿ ವಿನಂತಿ ಮಾಡ್ತೇವೆ, ಯಾವ ಕ್ಷಣದಲ್ಲಾದ್ರೂ ನಾವು ಬೀದಿಗಿಳಿಬೇಕಾಗುತ್ತೆ. ಅದಕ್ಕೆ ಸಜ್ಜಾಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ಮುಖಂಡರು ನಿಮ್ಮ ನೇತೃತ್ವದಲ್ಲಿ ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬಹಳ ಸಮಸ್ಯೆಯನ್ನ ಈ ಸರ್ಕಾರ ತಂದೊಡ್ಡುತ್ತೆ. ಇವತ್ತು ಇವ್ರ ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ. ಒಂದು ಕೊಟ್ಟರೆ ಒಂದು ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಅಧಿಕಾರದ ಲಾಲಾಸೆಯಿಂದ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದನ್ನ ಇವತ್ತು ಗುದ್ದಾಟ ಮಾಡ್ಕೊಂಡು ಬೀದಿಲಿ ಜಗಳಾಡ್ತಾ ಇರ್ತಕ್ಕಂಥ ಇವರು ನಮ್ಮ ಜನಕ್ಕೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಲ್ಲ. ನಾವು ಹೋರಾಟ ಮಾಡೋದ್ರ ಮುಖಾಂತರ ಇವರ ಅಂಗಿಪಟ್ಟಿಗೆ ಕೈಯಾಕ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಅದಕ್ಕೆ ಸಜ್ಜಾಗಬೇಕು ಅಂತ ಹೇಳಿ ನನ್ನೆಲ್ಲ ಪಕ್ಷದ ಮುಖಂಡರಿಗೆ, ವಿಶೇಷವಾಗಿ ನನ್ನ ತಾಯಂದ್ರಿಗೆ ವಂದನೆಗಳನ್ನು ಮಾಡ್ತಾ ಇವತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಹೋರಾಟ ಇವತ್ತಿಂದ ಪ್ರಾರಂಭ ಆಗುತ್ತೆ. ಈ ಜಿಲ್ಲೆಯಲ್ಲಿ ನಿಲ್ಲದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ವಂಚಿ ನನ್ನ ಮಾತು ಮುಗಿಸಿ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಮೆಮೊರಾಂಡಮ್ ಕೊಡುವಂತ ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮಾತಾಡುವ बोलो भारत माता की जेडीएस ಪಕ್ಷಕ್ಕೆ ಏನಿವತ್ತು ನಮ್ಮ ಕರ್ನಾಟಕ ಸರ್ಕಾರದ ಆಡಳಿತ ಮಾಡ್ತಾ ಇರುವ ಕಾಂಗ್ರೆಸ್ ವರದಿಯನ್ನು ನೀಡತಕ್ಕಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತೇನು ನಮ್ಮ ರಾಜ್ಯ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣವರ ಕರೆಯ ಮೇರೆಗೆ 5 ಗ್ಯಾರಂಟಿಗಳನ್ನ ಈ ಸರ್ಕಾರ ಘೋಷಣೆ ಮಾಡಿತ್ತು. ನಾವು ಗ್ಯಾರಂಟಿನ ಕೊಡಬೇಡಿ ಅಂತ ಇಲ್ಲೂ ಹೇಳಿಲ್ಲ, ಮುಂದೆನೂ ಹೇಳಲ್ಲ. ನೀವು ಕೊಡಿ, ಸರ್ಕಾರ ತುಂಬಾ ಈಗಾಗಲೇ ನೀವು 7,000 ಚಿಲ್ಲರೆ ಕೋಟಿ ದುಡ್ಡನ್ನ ಕೊಡಬೇಕು. 3 ತಿಂಗಳಿಂದ ದುಡ್ಡೇ ಕೊಟ್ಟಿಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ನೀವು ಇಲ್ಲಿವರೆಗೂ ಈ ಗ್ಯಾರಂಟಿಗಳನ್ನ ನೀವು ಸ್ವಲ್ಪ ವಿನಿಯೋಗ ಮಾಡ್ಕೋಬೇಕು ಅಂತ ಹೊರಟಿದ್ರಿ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಚನ್ನಪಟ್ಟಣ ಚುನಾವಣೆಯಲ್ಲೂ ಇದೇ ರೀತಿ ಮಾಡಿ ಈ ಕೇಂದ್ರದ ಚುನಾವಣಾ ಆಯೋಗ ಗಮನ ತರ್ತಕ್ಕಂಥ ಕೆಲಸವನ್ನ ಗೊತ್ತಾಗ್ತಾ ಇದೆ. ಇವತ್ತು ಮಹಿಳೆಯರ ಆತ್ಮಹತ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ, ಈ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ, ನಾವೆಲ್ಲ ಇವತ್ತು ಸೇರಿದ್ದೀವಿ. ತಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ಮತ್ತು ಇದನ್ನ ರಾಜ್ಯ ಮಟ್ಟ ಎಚ್ ಡಿ ದೇವೇಗೌಡರಿಗೆ, ಎಚ್ ಡಿ ಕುಮಾರಣ್ಣವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯಕ್ಕೆ, ಗೃಹಲಕ್ಷ್ಮಿ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯವಾಗಿದೆಯೋ ಈ ವಿಫಲಗೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಯೋಜನೆ ಹೆಸರಲ್ಲಿ ಜನಗಳನ್ನು ಕೊಂಡುಕೊಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಜನತಾ ದಳಕ್ಕೆ, ಎಚ್ ಡಿ ದೇವೇಗೌಡಾಜಿ ಅವ್ರಿಗೆ, ಕುಮಾರಣ್ಣ ಅವ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ, ಜೆಡಿಎಸ್ ಅಧ್ಯಕ್ಷರಿಗೆ, ಪುಟ್ಟರಾಜಣ್ಣಗೆ ಈ ನೀಚ ಕಾಂಗ್ರೆಸ್ ಸರ್ಕಾರ ಬಡವರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ಯಾವುದೋ ಇದು 5 ಗ್ಯಾರಂಟಿ ಅಂತೇಳಿ ಈ 5 ಗ್ಯಾರಂಟಿ ಆಯವ್ಯಯ ಮಂಡನೆ ಮಾಡಿದ್ದೀವಿ. ನಾವು ಎಕನಾಮಿಕ್ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ.